ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು, ಯುವ ನಾಯಕರು, ಆತ್ಮೀಯರಾದಂಥ ವಿಜೇಂದ್ರ ಅವರೇ, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ನೆರೆದಿರುವಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ಸ್ನೇಹಿತರು, ಸನ್ಮಾನ್ಯ ಅಧ್ಯಕ್ಷರು ಇನ್ನೊಂದು ವಾಫ್ ಪ್ರೊಟೆಸ್ಟ್ಗೆ ಹೋಗಬೇಕಾಗಿದ್ದರಿಂದ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಕೇವಲ 5 ಪಾಯಿಂಟ್ಗಳನ್ನು 2 ನಿಮಿಷದಲ್ಲಿ ಮುಗಿಸ್ತೀನಿ. ಭಾರತಕ್ಕೆ ಸ್ವತಂತ್ರ ಹೆಂಗ್ ಬಂದಿದೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿದೆ. ಒಂದು ಸತ್ಯ ಬಹಳ ಹೊರಗಡೆ ಬರೆದಿರುವಂತದ್ದು, ಸ್ವತಂತ್ರ ಹೋರಾಟ ಸುಮಾರು 100 ವರ್ಷಕ್ಕಿಂತ ಹೆಚ್ಚಾದರೂ ಕೂಡ ಫಲಶ್ರುತಿ ಆಗಲಿಲ್ಲ. ಆದರೆ ಬಾರ್ಡೋಲಿಯಲ್ಲಿ ರೈತ ಸತ್ಯಾಗ್ರಹ ಆದಾಗ, ಚಂಪಾರನ್ನಲ್ಲಿ ಕಾರ್ಮಿಕರ ಸತ್ಯಾಗ್ರಹ ಆದಾಗ ಬಹಳ ದೊಡ್ಡ ಪ್ರಮಾಣದಲ್ಲಾಯಿತು. ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಮತ್ತು ಚಂಪಾರನ್ ಅಲ್ಲಿ ಕೂಡ ಇಂಡಿಗೋ ಬೆಳೆಯುವಂತ ರೈತರು ಸಮೂಹ ಲೇಬರ್ ಆದಾಗ ಬ್ರಿಟಿಷರಿಗೆ ಅನ್ನಿಸ್ತು, ಇನ್ನು ಮುಂದೆ ನಮಗೆ ಉಳಗಾಲ ಇಲ್ಲ. ಇನ್ನು ಮೂರನೇದ್ದು, ನಮ್ಮ ಕಬ್ಬಿಣವನ್ನ, ನಮ್ಮ ಬಟ್ಟೆಯನ್ನ, ನಮ್ಮ ಬೇಕು ಬೇಡಿಕೆಗಳನ್ನು ನಾವೇ ತಯಾರು ಮಾಡಕ್ಕೆ ಶುರು ಆದಾಗ ಇಲ್ಲಿ ವ್ಯಾಪಾರಕ್ಕೆ ಸ್ಥಳ ಇಲ್ಲ ಅಂತ ಕೂಡ ಗೊತ್ತಾಯ್ತು. ಅವ್ರಿಗೇನು ಸಾಮಾಜಿಕವಾಗಿ ನಮ್ಮ ದೇಶದಲ್ಲಿ ಆಸಕ್ತಿ ಇರಲಿಲ್ಲ, ಆರ್ಥಿಕವಾದ ಆಸಕ್ತಿ ಇತ್ತು. ಅದು ಯಾವಾಗ ಅವರ ಆರ್ಥಿಕ ಆಸಕ್ತಿ ಈಡೇರಲ್ಲ ಅಂದಾಗ ಅವರು ಇದನ್ನ ದೇಶವನ್ನು ಬಿಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಸುಮ್ಮನೆ ಬಿಡ್ಲಿಲ್ಲ. ಅವರು ಬಿಡುವಾಗ ಇವ್ರಿಗೆ ಏನು ಬುದ್ಧಿ ಇಲ್ಲ, ಇವ್ರ ಸಂವಿಧಾನವನ್ನೇ ರಚನೆ ಮಾಡಕ್ ಸಾಧ್ಯ ಇಲ್ಲ, ಒಂದು ವ್ಯವಸ್ಥಿತ ಆಡಳಿತ ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದ್ ಕಡೆ, ಇನ್ನೊಂದು ಕಡೆ ಪಾಕಿಸ್ತಾನವನ್ನ ಮಾಡುವಂತ 2 ಹುನ್ನಾರವನ್ನ ಮಾಡಿ ಬಿಟ್ಟು ಹೋದ್ರು. ಸ್ವತಂತ್ರ ಪೂರ್ವದ ಹೋರಾಟದಲ್ಲಿ ಸವಾಲೇನಿತ್ತು, ಸ್ವತಂತ್ರ ನಂತರದ ಸಂವಿಧಾನ ರಚನೆ ನಮ್ಗೆ ಬಹಳ ದೊಡ್ಡ ಸವಾಲಾಗಿತ್ತು. ಆ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರು, ಏನು ಸಂವಿಧಾನ ರಚನೆ ಸಮಿತಿ ಇದೆ, ಸುದೀರ್ಘವಾಗಿ ಚರ್ಚೆ ಮಾಡಿ, ಎಲ್ಲ ಆಯಾಮಗಳಲ್ಲಿ ಚರ್ಚೆ ಮಾಡಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾನವೀಯ ತತ್ವಗಳನ್ನ ಅದರಲ್ಲಿ ಸೇರಿಸಿದ್ರಿಂದ ನಮ್ಮ ಸಂವಿಧಾನ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ. ಸಂವಿಧಾನ ರಚನೆ ಮಾಡುವಾಗ ಹಲವಾರು ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ, ಎಲ್ಲವನ್ನೂ ಮಾಡಿ, ಇದು ಸರ್ವಕಾಲಿಕವಾಗಿ ಜೀವಂತ ಇರುವಂತಹ ಒಂದು ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿ ದೂರದೃಷ್ಟಿಯಿಂದ ಈ ಸಂವಿಧಾನ ರಚನೆ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಇವತ್ತು ಈ ದೇಶದಲ್ಲಿ ಸರ್ವ ಸ್ವತಂತ್ರ, ವ್ಯಕ್ತಿಯ ಸ್ವತಂತ್ರ, ಸಮಾನತೆಯ ಒಂದು ಬದುಕು ನಾವೆಲ್ಲರೂ ಕೂಡ ಇವತ್ತು ನಡೆಸ್ತಾ ಇದ್ದೇವೆ ಅನ್ನೋದನ್ನ ಯಾರು ಕೂಡ ಮರಿಬಾರದು. ಇನ್ನ ಈ ಸಂವಿಧಾನ ಯಶಸ್ವಿ ಆಗಬೇಕು, ಭಾರತ ಯಶಸ್ವಿ ಆಗಬೇಕಾದ್ರೆ ಸಂವಿಧಾನದ ಆಶೆಗಳು ಈಡೇರಬೇಕು ಮತ್ತು ಸಂವಿಧಾನ ಯಶಸ್ವಿಯಾಗಿ ಮುಂದುವರಿಬೇಕು. ಭಾರತ ಯಶಸ್ಸು ಈ ಸಂವಿಧಾನದ ಆಶೆಗಳನ್ನು ಈಡೇರಿಸುವುದರಲ್ಲಿದೆ ಅನ್ನೋದನ್ನ ಯಾರು ಕೂಡ ನಾವು ಮರಿಬಾರದು. ಆದರೆ ಆಡಳಿತಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಪ್ರಾರಂಭದಿಂದನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ರೀತಿ ತಿರಸ್ಕಾರ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸತ್ತಿಗೆ ಬರೆದಂಗೆ ನೋಡ್ಕೊಂಡಿದ್ರು, ಅದೇ ರೀತಿ ಅವರು ರಚನೆ ಮಾಡಿರುವಂತಹ ಸಂವಿಧಾನದ ಬಗ್ಗೆಯೂ ಕೂಡ ಅವ್ರಿಗೆ ತಿರಸ್ಕಾರ ಇತ್ತು. ಆ ಮನೋಭಾವನೆಯಿಂದ ಇತ್ತು. ಅದಕ್ಕಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಸಂವಿಧಾನದ ಮೂಲ ಸ್ಟ್ರಕ್ಚರ್ವನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಇದು ಚರ್ಚೆ ಆಗಲ್ಲ, ಒಮ್ಮೆಲೆ ಎಮರ್ಜೆನ್ಸಿಗೆ ಬರ್ತದೆ. ಎಮರ್ಜೆನ್ಸಿ ಪೂರ್ವದಲ್ಲೇ ಇದರ ಬೇಸಿಕ್ ಸ್ಟ್ರಕ್ಚರ್ ಅಂತ ಏನ್ ಕೇಳ್ತೀವಿ, ಮೂಲ ಒಂದು ಸ್ಥೂಲವಾಗಿರುವಂತಹ ಒಂದು ಸ್ಟ್ರಕ್ಚರ್ ಏನಿದೆ ಅದನ್ನು ಬದಲಾವಣೆ ಮಾಡೋ ಪ್ರಯತ್ನ ಮಾಡಿದ್ರು. ಆವಾಗ ಕೇರಳದ ಕೇಶವಾನಂದ ಭಾರತಿ ಗುರುಗಳು ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಕಾನ್ಸ್ಟಿಟ್ಯೂಷನ್ ಬೆಂಚು ಯಾವುದೇ ಕಾರಣಕ್ಕೂ ಸಂವಿಧಾನದ ಸ್ಟ್ರಕ್ಚರ್ ಬದಲಾವಣೆ ಮಾಡಂಗಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟರು. ಇದು ಕಾಂಗ್ರೆಸ್ ಸಂವಿಧಾನ ಬದಲಾವಣೆ ಮಾಡುವಂತ ಮೊದಲ ಪ್ರಯತ್ನಕ್ಕೆ ಹಿನ್ನಡೆ ಆಯಿತು. ಇದು ಕಾಂಗ್ರೆಸ್ಸಿನ ಒಂದು ದಾಖಲೆ, ಅವ್ರದೊಂದು ಟ್ರ್ಯಾಕ್ ರೆಕಾರ್ಡ್. ಎರಡನೇದು ಎಮರ್ಜೆನ್ಸಿ, ಎಲ್ಲರೂ ಮಾತಾಡಿದ್ದಾರೆ, ನಾನು ಮಾತಾಡೋದಿಲ್ಲ. ವ್ಯಕ್ತಿಯ ಸ್ವಾತಂತ್ರ್ಯ, ಸಾರ್ವಜನಿಕ ಅಭಿವ್ಯಕ್ತ ಸ್ವಾತಂತ್ರ್ಯ, ಪ್ರೆಸ್ಸಿನ ಸ್ವಾತಂತ್ರ್ಯ, ಎಲ್ಲ ಸ್ವಾತಂತ್ರ್ಯಗಳನ್ನ, ಎಲ್ಲ ಇದನ್ನ ಹಕ್ಕುಗಳನ್ನ ಸಂಪೂರ್ಣ ಮೊಟಕುಗೊಳಿಸಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ
ಇಂದಿರಾ ಗಾಂಧಿ ಅವರ ಕುರ್ಚಿಯನ್ನು ಉಳಿಸುವ ಸಲುವಾಗಿ ಏನು ಅಲಹಾಬಾದ್ ಹೈಕೋರ್ಟ್ ಬೆಂಚಿನ ಆದೇಶ ಇತ್ತು ಅದರ ಹೊರತಾಗಿ ಕುರ್ಚಿಯಲ್ಲಿ ಮುಂದುವರಿಬೇಕನ್ನೋ ಸಲುವಾಗಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. ಕಾರಣ ಬಹಳ ಮುಖ್ಯ. ಯಾವುದೋ ದೇಶಕ್ಕಾಗಿ ಆಂತರಿಕವಾಗಿ ಆಗಿದೆಯಲ್ಲ, ಆ ಕ್ಲಾಸ್ ಇದ್ದಿದ್ದು ಆರ್ಟಿಕಲ್ 42ದಲ್ಲಿ ದೇಶಕ್ಕೆ ಬಾಹ್ಯದಿಂದ ಆಂತರಿಕವಾಗಿ ಭದ್ರತೆಯ ಪ್ರಶ್ನೆ ಬಂದಾಗ ಉಪಯೋಗ ಮಾಡಬೇಕನ್ನೋದನ್ನ ವೈಯಕ್ತಿಕ ಕಾರಣಕ್ಕಾಗಿ ಅದು ಬಳಕೆ ಮಾಡಿದ್ರು. ಅದು ಒಂದು. ಇನ್ನು ಮೂರನೇದು, ಇವರು ಅಲ್ಲಿಗೆ ನಿಲ್ಲಿಲ್ಲ. ಶಾಬಾನು ಕೇಸ್ ಆಯ್ತು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ರು. ಶಾಬಾನು ಕೇಸ್ ಬಹಳ ಸಿಂಪಲ್. ಒಬ್ಬ ಮುಸಲ್ಮಾನ್ ಹೆಣ್ಮಗಳಿಗೆ ಅವಳಿಗೆ ತಲಾಕ್ ಕೊಟ್ರೆ, ಡೈವರ್ಸ್ ಕೊಟ್ರೆ ಅವಳಿಗೆ ಜೀವನೋಪಾಯ ಕೊಡಬೇಕು ಅಂತ. ಒಬ್ಬ ಹೆಣ್ಮಗಳಿಗೆ ಜೀವನೋಪಾಯ ಕೊಡೋದನ್ನ ವಿರೋಧ ಮಾಡಿ ಸಂವಿಧಾನ ತಿದ್ದುಪಡಿಯನ್ನ ಮಾಡಿ ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ನಲ್ಲಿಫೈ ಮಾಡಿದ್ರು. ಸಂವಿಧಾನದ ವಿರುದ್ಧ, ಸಂವಿಧಾನದ ಸಮಾನತೆಯ ಆಶಯ ವಿರುದ್ಧ ಇವತ್ತು ಕಾಂಗ್ರೆಸ್ ನಡ್ಕೊಂತು ಆ ಕೇಸಲ್ಲಿ. ಇನ್ನು ಇವತ್ತು ಈ ಸಂವಿಧಾನವನ್ನ ಉಳಿಸಿರುವಂತದ್ದು ಕಾಂಗ್ರೆಸ್. ಸಂವಿಧಾನ ಬೇಸಿಕ್ ಸ್ಟ್ರಕ್ಚರ್ ತೆಗೆದಕ್ಕೆ ಎಮರ್ಜೆನ್ಸಿ ಶಾಬಾನು ಕೇಸು ಸಂವಿಧಾನವನ್ನ ಹೆಂಗೆ ತಿರುಚಿ ಸಂವಿಧಾನವನ್ನೇ ಬುಡಮೇಲ್ ಮಾಡುವಂತಹ ಪ್ರಯತ್ನ ಮಾಡಿದ್ದು ಅವ್ರ ಕಾಂಗ್ರೆಸ್ನ ಟ್ರ್ಯಾಕ್ ರೆಕಾರ್ಡ್. ಆದರೆ ಇವತ್ತು ಸಂವಿಧಾನ ಉಳಿಸಿರೋದು ಯಾರು? ಸಂವಿಧಾನವನ್ನು ಉಳಿಸಿರುವಂತದ್ದು ಸುಪ್ರೀಂ ಕೋರ್ಟ್. 2 ಜಡ್ಜ್ಮೆಂಟ್ಗಳು, ಕೇಶವಾನಂದ ಭಾರತೀಯ ಜಡ್ಜ್ಮೆಂಟು, ಇನ್ನೊಂದು SR ಬೊಮ್ಮಾಯಿ ಅವರ ಫೆಡರಲ್ ಸ್ಟ್ರಕ್ಚರ್, ಅಂದ್ರೆ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯನ್ನ ಉಳಿಸಿಕೊಂಡಿರುವಂತದ್ದು. ಇವೆರಡು ದಾಖಲೆಹಾರ ಆಗಿರುವಂತಹ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳಿಂದ ಇವತ್ತು ಸಂವಿಧಾನ ರಕ್ಷಣೆ ಆಗಿದೆ. ಇನ್ನು ರಾಜಕೀಯವಾಗಿ ಸಂವಿಧಾನ ಉಳಿಸ್ತವ್ರು ಯಾರು? ಕಾಂಗ್ರೆಸ್ಸಿನ ದಾಖಲೆ ನಮ್ಗೆ ಗೊತ್ತಿದೆ. ಸಂವಿಧಾನ ಪುಸ್ತಕ ಹಿಡ್ಕೊಂಡೆ ಅದರ ಹೆಂಗ್ ಖಾಲಿ ಪೇಜ್ಗಳನ್ನ ಹಿಡ್ಕೊಂಡಿದ್ರು ಅದೇ ಅವರ ನಂಬಿಕೆ. ಶೂನ್ಯ ನಂಬಿಕೆ, ಸಂವಿಧಾನದಲ್ಲಿ ಶೂನ್ಯ ನಂಬಿಕೆ ಅನ್ನೋದು ಅವರು ಹಿಡ್ಕೊಂಡಿರುವಂತಹ ಸಂವಿಧಾನದಲ್ಲಿ ಖಾಲಿ ಪೇಜ್ಗಳೇ ಸಾಕ್ಷಿ. ಭಾರತೀಯ ಜನತಾ ಪಕ್ಷ ಸಂವಿಧಾನದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅಂಬೇಡ್ಕರ್ ಅವರು ಹೇಳಿದ್ರು 370 ಆರ್ಟಿಕಲ್ ಟೆಂಪರರಿ ಆಗಿರಬೇಕು ಅಂತ. ಅದರಲ್ಲಿ ನಂಬಿಕೆ ಇಟ್ಟು ಇವತ್ತು ಅಂತ ತೆಗೆದ್ರು. ರಿಸರ್ವೇಷನ್ ಅನ್ನ ಮುಂದುವರಿಸಬೇಕು ಅಂತ ಆಯ್ತು, ಅದು ನಂಬಿಕೆ ಇಟ್ಟು ತೆಗೆದ್ರು. ಹಿಂದುಳಿದ ವರ್ಗಕ್ಕೆ ಸಂವಿಧಾನ ಸ್ಥಾನಮಾನ ಕೊಡಬೇಕು, ಹಿಂದುಳಿದ ವರ್ಗದ ಆಯೋಗಕ್ಕೆ ಅಂತ ಅದನ್ನು ಮಾಡಿದರು. ಇವತ್ತು ಆರ್ಥಿಕವಾಗಿ ಹಿಂದುಳಿದವರ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕು ಅಂತೇಳಿ ಅವ್ರಿಗೆ 10% ರಿಸರ್ವೇಷನ್ ಕೊಡುವಂತ ಕೆಲಸವನ್ನು ಮಾಡಿದರು. ಹೀಗೆ ಕಾಲಕ್ಕೆ ತಕ್ಕಾಗೆ ಪ್ರಗತಿದಾಯಕವಾಗಿರುವಂತಹ ಸಂವಿಧಾನದ ಆಶಯಗಳನ್ನ ಈಡೇರಿಸುವಂತಹ ಪ್ರಯತ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ. ಆದ್ರಿಂದ ಈ ಅಪಪ್ರಚಾರ ಬಹಳ ದಿವಸ ನಡೆಯುವುದಿಲ್ಲ. ರಾಹುಲ್ ಗಾಂಧಿಯವರ ಅಪಪ್ರಚಾರ ಕಾಂಗ್ರೆಸ್ನವರು ಅದನ್ನು ನಂಬ್ತಾ ಇಲ್ಲ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯ ವಿಚಾರವನ್ನು ನಂಬ್ತಾ ಇಲ್ಲ. ಹೀಗಾಗಿ ನಾವು ನಮ್ಮ ಗಟ್ಟಿ ಧ್ವನಿಯಲ್ಲಿ ಸಂವಿಧಾನದ ಬದ್ಧತೆಯನ್ನ ಪ್ರದರ್ಶನ ಮಾಡುವಂತಹದ್ದು ಇವತ್ತಿನ ಅವಶ್ಯಕತೆ ಇದೆ. ಸಂವಿಧಾನ ಕತ್ತರೆ ಬಂದಿದೆ ಅಂತಲ್ಲ, ಆದರೆ ಇಂಥ ಶಕ್ತಿಗಳು ಸಂವಿಧಾನವನ್ನ ತಿರುಚುವಂತ, ಸಂವಿಧಾನವನ್ನ ಮೊಟಕುಗೊಳಿಸುವಂತ, ಸಂವಿಧಾನ ಹೆಸರಿನಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನ ವಿರೋಧ ಮಾಡುವ ಸಲುವಾಗಿ ನಾವು ಗಟ್ಟಿ ಧ್ವನಿಯಲ್ಲಿ ಸಂವಿಧಾನದ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ನಮ್ಮ ಪಕ್ಷ 2 ತಿಂಗಳ ಕಾರ್ಯಕ್ರಮ ಏನಾಗಿದೆ, ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಸಂವಿಧಾನವನ್ನು ಎತ್ತಿಡಬೇಕು. ಮತ್ತು ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಸರ್ಕಾರ ಬಹುಮತ ಕಳ್ಕೊಂಡು ಇನ್ನೊಂದು ಸರ್ಕಾರ ಅದನ್ನ ಪಡ್ಕೊಳ್ಳುವಾಗ ಟ್ರಾನ್ಸಿಷನ್ ಏನಿದೆ ಬಹಳ ಸ್ಮೂತ್ ಆಗಿ ನಡೀತಿದೆ ಬೇರೆ ದೇಶಗಳಕ್ಕಿಂತ. ಅದು ಸಂವಿಧಾನದ ಬಲ. ಸಂವಿಧಾನದಲ್ಲಿ ಇವತ್ತು ಚುನಾವಣೆಗಳು ಎಷ್ಟು ಮುಖ್ಯನೋ, ಚುನಾವಣೆಯ ನಂತರವೂ ಕೂಡ ಪಾಲುಗೊಳ್ಳುವಿಕೆಯ ಪ್ರಜಾಪ್ರಭುತ್ವ ಬಹಳ ಮುಖ್ಯ ಅಂತ ಸಂವಿಧಾನ ಏನು ಹೇಳ್ತದೆ, ಅದನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅಕ್ಷರಶಃ ಪಾಲನೆ ಮಾಡ್ತಾ ಇದೆ. ಭಾರತದ ಭವಿಷ್ಯ, ಸಂವಿಧಾನದ ಭವಿಷ್ಯ, ಭಾರತೀಯ ಜನತಾ ಪಕ್ಷದ ಭವಿಷ್ಯ ಎಲ್ಲವೂ ಕೂಡ ಒಂದಾಗಿದೆ. ಅದು ತಕ್ಕಾಗೆ ನಾವು ಮುಂದಿನ ದಿನಗಳಲ್ಲಿ ನಡ್ಕೊಳ್ಳೋಣ, ಬದ್ಧತೆಯನ್ನು ಪ್ರದರ್ಶನ ಮಾಡೋಣ. ಇವತ್ತು ಸಂವಿಧಾನ ದಿನ, ಸಮರ್ಪಣೆ ದಿವಸ ನಮ್ಮನ್ನು ನಾವೇ ಸಮರ್ಪಣೆ ಮಾಡ್ಕೊಳ್ಳೋಣ ಅಂತ ಮಾತನ್ನು ಹೇಳಿ ತಮಗೆಲ್ಲರೂ ವಂದಿಸಿ ನನ್ನ ಮಾತನ್ನು